ಅಹಂ ಬ್ರಹ್ಮಾಸ್ಮಿ ಅಂತ ಭಗವಂತನ 3 ನಾಮಗಳನ್ನು ಹೇಳಿದ್ದೇನು ಅಂದರೆ, ನಾವು ನಿತ್ಯ ಹೇಳುವ ಅಚ್ಯುತಾನಂತ ಗೋವಿಂದದ್ದೇ ನಾಮದ ಮತ್ತೊಂದು ಮುಖ ಅದು. ಅವನಿಗೆ ಅಹಂ ಅಂದರೆ ಯಾಕೆ, ಅಹೇಯತ್ವಾತ್ ಒಂದಾಯಿತು. ಇನ್ನೂ ಸ್ವಲ್ಪ ಇಲ್ಲಿಯೂ ಆ ಶಬ್ದಾರ್ಥ ಚಿಂತನೆ ಎಲ್ಲೋ ಮಧ್ಯ ಮಧ್ಯದಲ್ಲಿ ಇಣುಕಿತೆ, ಆದ್ರಿಂದಾಗ ಅದನ್ನು ಇಲ್ಲೇ ಪರಿಚಯಿಸ್ತಾ ಹೇಳುವ ಪ್ರಯತ್ನದಲ್ಲಿ ಇರುವಾಗ, ಅಹಂ ಅಂದರೆ ನಾನು ಅಂತ ನಮ್ಗೆ ಅರ್ಥ ಆಗುತ್ತೆ. ನನಗೆ ಮಾತ್ರ ನಾನು, ನಿಮಗೆ ನಾನು ನೀನು ಅಲ್ವಾ. ಇನ್ನು ಸ್ವಲ್ಪ ಮೊದಲಿಂದ ಬರುವುದಾದರೆ, ಅಹಂ ಅಂದರೆ ನಾವು ಹೇಳೋದು ಈ ಶರೀರವನ್ನು, ಆದರೆ ಈ ಶರೀರ ಬಿಟ್ಟಿರ್ತೇವೆ, ಅದರಿಂದಾಗಿ ಅಹೇಯ ಅಲ್ಲ ಇದು, ಒಂದು ದಿವಸ ಬಿಡಲೇಬೇಕು. ಇನ್ನೂ ಸ್ವಲ್ಪ ಸೂಕ್ಷ್ಮಕ್ಕೆ ಬಂದರೆ ಹೃದಯ, ಅದು ಕೂಡ ಒಂದು ದಿವಸ ಅಹೇಯ ನಿಲ್ಲುತ್ತೆ. ಇನ್ನೂ ಸೂಕ್ಷ್ಮಕ್ಕೆ ಬಂದರೆ ಮನಸ್ಸು ಬಿಟ್ಟಿರದೇ ಇದ್ದರೂ ಕೂಡ ಒಂದು ದಿವಸ ಬಿಡಲಿಕ್ಕಿದೆ. ಯಾವುದೋ ಒಂದು ಹಂತ ಬಂದಾಗ ಮನಸ್ಸನ್ನು ಬಿಡಿಸಿಕೊಂಡೇ ಅವನು ಆಚೆಗೆ ಬರಬೇಕು, ಸೂಕ್ಷ್ಮವಾದ ಸ್ವರೂಪ ಮನಸ್ಸಿನ ಜೊತೆಗೆ ಬರ್ತಾನೆ. ಇನ್ನು ಜೀವವೇ ಅಂತ ಹೇಳಬೇಕು. ಅಹಂ ಅಂದರೆ ನಾನು ಅಂದರೆ ಜೀವ ಅಂತ. ಜೀವವು ಕೂಡ ನಿದ್ದೆಯಲ್ಲಿ ಅವನ ಪರಮಾತ್ಮನ ಜೊತೆಗೆ ಇರುವುದರಿಂದ ಅವನು ಇರ್ತಾನೆ ಹೊರತು ಅವನಿಗೆ ನಾನಿದ್ದೇನೆ ಅಂತ ತನ್ನನ್ನೇ ಬಿಟ್ಟಿರ್ತಾನೆ ಅವನು. ಅದನ್ನಾಗಿ ಅವನು ಪೂರ್ತಿ ಅಹೇಯ ಅಲ್ಲ, ತನ್ನನ್ನೇ ಪರಮಾತ್ಮ ಜೊತೆಗೆ ಇಟ್ಟದ್ರಿಂದ ಇದ್ದಾನೆ. ಎದ್ದ ಮೇಲೆ ಇಷ್ಟೊತ್ತು ಇದ್ದೆ, ಯಾಕಿದ್ದೆ, ಹೇಗಿದ್ದೆ, ಯಾರು ಇರಿಸಿದ್ದು ಏನೂ ಗೊತ್ತಿಲ್ಲ. ಒಟ್ಟು ಕಾಲ ಕಂಟಿನ್ಯೂಟಿ ಇರುತ್ತೆ. ಎಚ್ಚರ ಆದಮೇಲೆ ನಾನು ಅಂತ ನೆನಪಾಗುತ್ತೆ. ನಾನು ಮಲಗಿದ್ದು, ಈ ಬೆಂಚು ಮಲಗಿದ್ದು ಅಂತ ಎಚ್ಚರ ಆಗುವಾಗ ಡೌಟ್ ಬರಲ್ಲ. ನಾನೇ ಮಲಗಿದ್ದು ಎದ್ದಿದ್ದು ನಾನೇ ಅಂತ ಎಚ್ಚರ ಆಗುತ್ತೆ. ಅಂದರೆ ಅದು ನನ್ನ ಕಂಟಿನ್ಯೂಟಿಯನ್ನು, ಅಹಮ್ಮನ್ನು ಭಗವಂತ ನೆನಪಿಸಿದ್ರಿಂದಾಗಿ ನಾನು ನನ್ನ ನೆನಪನ್ನು ಮುಂದಿನ ಕ್ಷಣದಲ್ಲಿ ಇಟ್ಟುಕೊಂಡಿದ್ದೇನೆ. ಇದು ನನಗೆ ಮಾತ್ರ ನಾನಾದೆ, ಇನ್ನೊಬ್ಬನಿಗೆ ನಾನು ನೀನಾಯಿತು. ಆದರೆ ಅಹೇಯ ಬಿಡಲಾಗದವನು ಮನಸ್ಸನ್ನು ಬಿಡ್ತಾನೆ, ಜೀವವನ್ನು ಒಂದೊಂದು ಅಂಶದಲ್ಲಿ ಎಚ್ಚರ ಇಲ್ಲದೆ, ಅಂದರೆ ಅಸೃಜ್ಯಾವಸ್ಥೆಯಲ್ಲಿ ಅವನಿಗೆ ತಾನಿದ್ದೇನೆ ಅನ್ನೋದೇ ಗೊತ್ತಿಲ್ಲ. ಆ ಮಹತ್ತತ್ವದ ಸಂಪರ್ಕ ಆದಾಗಲೇ, ಜಾಗೃತಿ ಅವಸ್ಥೆ ಬಂದಾಗಲೇ ನಾನು ಅನ್ನೋದು ಅವನಿಗೆ ಗೊತ್ತಾಯಿತು. ಅದರಿಂದಾಗಿ ಅದಕ್ಕಿಂತಲೂ ಹೆಚ್ಚು ಯಾವ ಕ್ಷಣದಲ್ಲೂ ನಮ್ಮನ್ನು ಬಿಟ್ಟಿರದ ಸೊತ್ತು ಅಂದರೆ ಅಹಂ ಅಂದರೆ ಅವನು. ನಿಮ್ಮಲ್ಲೂ, ನನ್ನಲ್ಲೂ, ಇನ್ನೊಬ್ಬನಲ್ಲೂ, ಮತ್ತೊಬ್ಬನಲ್ಲೂ, ಎಲ್ಲರಲ್ಲೂ ಅಹೇಯನಾಗಿ ನಾನು ಅನ್ನುವ ಶಬ್ದದಿಂದ ವಾಚ್ಯನಾಗಿ ನಿಂತವನು ಅವನು ಮಾತ್ರ. ಆದ್ದರಿಂದ ಅವನ ಅಹಂ. ಅಂದರೆ ಈ ಒಂದೊಂದು ಶಬ್ದವೂ ಕೂಡ ಹೀಗೆ, ಅಂದರೆ ಈ ಪುರಾಣಗಳು ನಮಗೆ ಅಹಂ ಬ್ರಹ್ಮಾಸ್ಮಿ ವಿದ್ಧಿತಂ ಅಂತ ಮಾತು ಬರುತ್ತೆ. ಅಹಂ ಬ್ರಹ್ಮಾಸ್ಮಿ ವಿದ್ಧಿತಂ ಈ ಅರ್ಥದಲ್ಲಿ ಒಂದು ವೇಳೆ ನಾನೇ ಬ್ರಹ್ಮನಿದ್ದೇನೆ ಅಂತನ್ನುವ ಅಷ್ಟೇ ಅರ್ಥ ಆದರೆ ವಿದ್ಧಿತಂ ಏನು? ತಂ ಎಂಥವನನ್ನು ಅಹಂ ಬ್ರಹ್ಮ ಅಸ್ಮಿ ಅನ್ನುವ ತಂ ವಿದ್ಧಿ ಅಂತ ಅದು ಹೇಳಲಿಕ್ಕೆ ಹೊರಟ ಸಂಗತಿ. ಅದು ಇಂಥ 100 ಮಾತಿದೆ. ನಾನು ಇದನ್ನು ಯಾವುದನ್ನು ಎಳೆದು ತಂದು ಹೇಳಿದ ಅರ್ಥ ಅಲ್ಲ, ಪುರಾಣಗಳಲ್ಲೇ ಬಂದ ಮಾತುಗಳು. ಹೀಗೆ ಅವನು ಸ್ತೋತ್ರದಲ್ಲಿ ಅನೇಕ ಮಾತುಗಳನ್ನು ಆಡ್ತಾನೆ. ಮುಂದೆ ಮನುಗಳ 14 ಜನ ಮನುಗಳು ಯಾರಿದ್ದಾರೆ ಒಂದು ಚತುರ್ಮುಖನ ದಿನದಲ್ಲಿ, ಈಗ ನಾವು 7ನೆಯ ಮನ್ವಂತರದಲ್ಲಿ, ವೈವಸ್ವತ ಮನ್ವಂತರದಲ್ಲಿ ಇದ್ದೇವೆ. ಆ ಮನ್ವಂತರಗಳ ಹೆಸರನ್ನು ಹೇಳ್ತಾರೆ, ಅವರವರ ಕಾಲ ಹೇಳ್ತಾರೆ, ಅವ್ರು ಏನೇನು ಮಾಡ್ತಾರೆ, ಅವರ ಆಧಿಪತ್ಯ. ನಾನು ಅದನ್ನೆಲ್ಲ ವಿವರಿಸ್ತಾ ಹೋದರೆ ಅಲ್ಲೇ ಮತ್ತೆ ನಿಂತು ಬಿಡುತ್ತೆ. ಒಂದು ಶಬ್ದದೊಳಗೆ ನಿಂತರೆ ನಾವು ಒಂಥರ ಋಷಿಗಳ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತೇವೆ. ಹಾಗಾಗಿ ನಾವು ಇವತ್ತು ಅನಿವಾರ್ಯವಾಗಿ ಮುಗಿಸುವಂತಹ ಜವಾಬ್ದಾರಿ ಇರುವುದರಿಂದ ಅಲ್ಲಿಂದ ಮುಂದಕ್ಕೆ ಬಂದು ನಿತ್ಯವೂ ಕೂಡ ಭಗವಂತನನ್ನು ಸ್ಮರಿಸುವುದರ ಜೊತೆಗೆ ಭಗವಂತನನ್ನು ತಿಳಿಯಪಡಿಸಿದಂತಹ ಋಷಿಗಳನ್ನು, ಗುರುಗಳನ್ನು ನಾವು ನೆನೆಯಬೇಕು ಅನ್ನುವುದನ್ನು ಅಲ್ಲಿ ಹೇಳ್ತಾರೆ. ಶರೀರದ ಮಹತ್ವವನ್ನು ನಿರೂಪಣೆ ಮಾಡುತ್ತಾರೆ. ಇದರ ಜೊತೆಗೆ ಒಂದು ಸೃಷ್ಟಿಯ ಅನೇಕ ಮುಖಗಳ ಚರ್ಚೆ ಬರುತ್ತಲ್ಲಿ. ಕೊನೆಗೆ ಒಂದು ಬಹಳ ಸುಂದರವಾದ ನಮ್ಮ ನಡುವೆ ಬರುವ ಪ್ರಶ್ನೆಗಳು, ಅದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ನಮ್ದು ಇವತ್ತು ಪ್ರಶ್ನೆ ಇದೆಯಲ್ವಾ, ಜೀವ ಇದ್ದಾನ? ಬಹಳ ಚೆನ್ನಾಗಿದೆ ಆ ಪ್ರಶ್ನೆ. ಸುಮಾರು ಒಂದು 2.5 ಅಧ್ಯಾಯದಲ್ಲಿ ಆ ಪ್ರಶ್ನೆಗಳಿಗೆ ಜೀವ ನಿಜವಾಗ್ಲೂ ಇದ್ದಾನ, ಜೀವ ಯಾಕೆ ಬೇಕು, ಜೀವ ಇಲ್ಲದೇ ಇದ್ದರೂ ಜಗತ್ತು ನಡೆಯುತ್ತೆ, ನಮಗೆ ಎಲ್ಲಿ ಯಾರಿಗೂ ಕಂಡಿಲ್ಲ. ಅಂದರೆ ಪ್ರತ್ಯಕ್ಷವಾದಿಗಳು ಅಂತ ಯಾರಿದ್ದಾರೋ ಅವರ ಪ್ರಕಾರದ ಆಕ್ಷೇಪ. ಸತ್ಯ ಹೇಳಬೇಕು ಅಂದರೆ ಈಗ ಒಂದು ಸ್ವಲ್ಪ ಹೊತ್ತು ಎಲ್ಲರ ತಲೆ ಕೆಡಿಸಿದರೆ ನಮಗೂ ಡೌಟೇ, ಇದ್ದಾನ ಅನ್ನುವ ತನಕದ ದೇವರಿದ್ದಾನ ಅಂತ ಅನ್ನೋದಾದರೂ ಕೆಲವೊಮ್ಮೆ ಎಲ್ಲೋ ಪೂಜೆ ಪುರಸ್ಕಾರ ಎಲ್ಲದರ ಸ್ವಲ್ಪ ಜಾಸ್ತಿ ಪ್ರಭಾವ ಇದು, ಇದೆಲ್ಲ ಯಾಕೆ ಸುಳ್ಳಾಗುತ್ತಾ ಅಂತ ಕೇಳ್ತೇವೆ ಹೊರತು ಇದ್ದಾನೆ ಅನ್ನೋ ವಿಷಯದಲ್ಲಿ ವಿಶ್ವಾಸದಿಂದ ನುಡಿಯುವ ಸಾಮರ್ಥ್ಯ ನಮಗೂ ಕಷ್ಟ ಆದೀತು. ಆದರೆ ಜೀವ ಇದ್ದಾನ ಅನ್ನುವ ಪ್ರಶ್ನೆಯನ್ನು ಅವರು ಬಹಳ ಚೆನ್ನಾಗಿ ಮಾಡಿಕೊಂಡು, ಶ್ರೋತ್ರೇಣ ಗೃಹ್ಯತೆ ಶಬ್ದ ತಸ್ಮಾತ್ ಶೃಣ್ವಂತಿ ಪಾದಪಾಹ, ಈ ಸೃಷ್ಟಿಯ ಪ್ರಕ್ರಿಯೆಗಳನ್ನು ಹೇಳ್ತಾ ಅನೇಕ ಭಾಗವತದಲ್ಲಿ ಬಂದಿದೆ ಕೆಲವು ಅಂಶಗಳು. ಆದರೆ ಅದರ ಜೊತೆಗೆ ಈ ನವವಿಧ ಸೃಷ್ಟಿಯ ಅಂಶಗಳನ್ನು ಹೇಳಿ ಅದರಲ್ಲಿ ತಿರಿಯಕ್ಕೆ ಸೃಷ್ಟಿಯಾಗಿ
ಅಧಸ್ರೋತಸ್ಸಿನ ಸೃಷ್ಟಿಯಾಗಿ ಮನುಷ್ಯ ಹುಟ್ಟುತ್ತಾನೆ ಅಂತ ಹೇಳುವಾಗ ಅಲ್ಲಿ ಒಬ್ಬ ಜೀವ ಇದ್ದಾನೆ ಅನ್ನುವ ಮಾತನ್ನು ಹೇಳಿದಾಗ ಜೀವ ಎಲ್ಲಿದ್ದಾನೆ? ಕಾಣ್ತಿಲ್ಲ. ಯಾರಿಗಾದರೂ ಅನುಭವದಲ್ಲಿದೆಯಾ? ಎಲ್ಲಿ? ಹೃದಯದ ಮಧ್ಯದಲ್ಲಿದ್ದಾನೆ ಅಂತ ಹೇಳೋದು ಕೊನೆಗೆ. ನಾವು ತುಂಬ ಹೃದಯದ ಆಪರೇಷನ್ ನೋಡಿದ್ದೇವೆ, ಎಲ್ಲೂ ಕೂಡ ಯಾರಿಗೂ ಕೂಡ ತೆಗೆದು ಇದೊಂದು ಜೀವ ಅಂತ ಹುಡುಕಿ ತೆಗೆದಿಡ್ಲಿಕ್ಕೆ ಸಿಕ್ಕಿಲ್ಲ. ಹಾಗಾಗಿ ಜೀವ ಇಲ್ಲ ಅಂತ ಒಂದು ವಾದವನ್ನು ಮಂಡಿಸಿ ಎಲ್ಲಿದ್ದಾನೆ? ನೀವು ಯಾರನ್ನು ಹೇಳೋದು? ನಾನು ಚರ್ಚೆಯ ವಿಷಯವನ್ನು ವಿಸ್ತಾರ ಮಾಡ್ತಾ ಇಲ್ಲ. ಆ ಚರ್ಚೆ ಮಾಡಿದರೆ ನೀವು ನಾಳೆಯಿಂದ ಡೌಟ್ ಪಡ್ತೀರಿ, ಹೌದಾ ಜೀವ ಇಲ್ಲ ಅಂತ ಡೌಟ್ ಪಡ್ತೀರಿ. ಆದರೆ ಇವತ್ತಿನ ಪ್ರಶ್ನೆಯೂ ಹೌದದು. ಯಾಕೆಂದರೆ ಇವತ್ತಿನ ಸ್ವಲ್ಪ ಅದರ ಇದು ಪ್ರಕೃತಿಯನ್ನೇ ಪ್ರಧಾನ ಅಂತ ಒಪ್ಪಿಕೊಳ್ಳುವ ನೇಚರ್ ಅಂತ ನಾವು ಇವತ್ತು ಅದನ್ನೇ ಶಬ್ದದಲ್ಲಿ ಹೇಳೋದು. ಈ ಬೈ ನೇಚರ್ ಅದು ಇರುವುದೇ ಹಾಗೆ ಅಂತ ವಾದ ಮಾಡುವಂಥ ಸ್ಥಿತಿಯಲ್ಲಿ ಅವರು ಶಬ್ದ ಬಳಸಿಲ್ಲ ಅಷ್ಟೇ. ಇವತ್ತು ನಾವು ಅದನ್ನು ರಾಸಾಯನಿಕ ದ್ರವ್ಯಗಳ ಮಿಶ್ರಣ, ಒಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ನೆನಪಾಗುತ್ತೆ. ಈಗ ಅಡಿಕೆ ಎಲೆ, ಸುಣ್ಣ, ಒಂದಿಷ್ಟು ಇನ್ನೇನೇನೋ ಹಾಕ್ಕೊಳ್ಳುವಂಥದ್ದೆಲ್ಲ ಹಾಕ್ಕೊಂಡ್ರೆ ಬಾಯಿಗೆ ಹಾಕ್ಕೊಂಡ್ರೆ ನೀವು ಅದನ್ನೆಲ್ಲ ಕೈಯಲ್ಲಿ ಹಿಡ್ಕೊಂಡು ತೋರಿಸಿದ್ರಿ, ಎಲ್ಲ ಪ್ರತ್ಯೇಕ ತೋರಿಸಿದ್ರಿ, ಯಾವುದು ಕೆಂಪು ವಸ್ತು ಅಲ್ಲ ಅದು. ಆದರೆ ಬಾಯಲ್ಲಿ ಜಗದು ಅದನ್ನು ಚೆನ್ನಾಗಿ ಸವಿಯುವಾಗ ಇಡೀ ನಾಲಿಗೆ ಕೆಂಪಾಗುತ್ತೆ. ಅದೇ ನೀವು ಎಲ್ಲೋ ಅಲ್ಲಿ ಗುದ್ದಿ ಹೊರಗಡೆ ಏನಾದರೂ ಅದನ್ನು ಮಾಡಿ ಅದ್ರ ಕೆಂಪಿರುವುದಿಲ್ಲ. ಅಂದರೆ ಇದೆಲ್ಲದರ ಮಿಶ್ರಣದಿಂದ ಒಂದು ಕೆಂಪಾಯಿತು. ಈ ಕೆಂಪು ಅಲ್ಲಿ ಕಾಣಿಸ್ತಿಲ್ಲ, ಒಂದು ರಾಸಾಯನಿಕ ಪ್ರಕ್ರಿಯೆ, ಹೌದಾ? ಹಾಗೆ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಎಲ್ಲ ಒಂದು ಕಡೆ ಸೇರಿತು, ಅದೊಂದು ಓಡಾಟದ ಜೀವ ಆಯ್ತು ಅಷ್ಟೇ. ನೀವು ಅದನ್ನು ಜೀವ ಅಂತ ಕರಿತಾ ಇದ್ದೀರಿ. ಓಡಾಟ ಇದೆ ಅನ್ನುವ ಕಾರಣಕ್ಕೆ ಜೀವ. ಅದು ಓಡಾಟ ಇಲ್ಲ ಅಂದರೆ ಅದರಲ್ಲೊಂದು ಕೆಮಿಕಲ್ ರಿಯಾಕ್ಷನ್ ಇಲ್ಲ, ಅದರಿಂದ ಅದಿಲ್ಲ. ಕೇಳಿಸುತ್ತಲ್ವ? ಹೌದು, ಅಲ್ಲೂ ಒಂದು ನರ ಸಂವೇದನೆ, ಕೆಮಿಕಲ್ ರಿಯಾಕ್ಷನ್ ಆದ್ದರಿಂದ ಕೇಳಿಸುತ್ತೆ, ನೆನಪುಳಿಯುತ್ತೆ, ಅದು ಒಂದು ಕೆಮಿಕಲ್ ರಿಯಾಕ್ಷನ್. ನೀವು ಏನು ಕೇಳಿದ್ರು ಕೆಮಿಕಲ್ ರಿಯಾಕ್ಷನ್ ಅಂತ ಈ ಥರದ್ದು ಒಂದು ವಾದ ಇವತ್ತು ಬಹಳ ಗಾಢವಾಗಿ ನಾವು ಆಧುನಿಕ ಶಿಕ್ಷಣದಲ್ಲಿ ಬೆಳೆದವರು ಅಂತ ಮಾತಾಡುವವರ ಎಲ್ಲರ ಉತ್ತರವೂ ಇದೇ ಆಗಿರುತ್ತೆ. ಆದರೆ ಯೋಚಿಸಬೇಕಾದ ಸಂಗತಿ, ಹೌದು ಮೇಲ್ನೋಟಕ್ಕೆ ಬಹಳ ಪ್ರಖರವಾದ ವಾದ ಅಂತ ಅನಿಸುತ್ತೆ. ಮತ್ತು ಅದು ಆ ರೀತಿ ವಾದ ಮಾಡೋದೇನು ತಪ್ಪಲ್ಲ. ಮೇಲ್ನೋಟಕ್ಕೆ ಆ ಥರ ಜಿಜ್ಞಾಸೆ ಬಂದಾಗ ಅದನ್ನು ವಾದ ಮಾಡಬೇಕು. ನೋಡಿ, ಈ ಥರ ವಾದವೇ ತಪ್ಪು ಅಂತ ಹೇಳುವುದಾಗಿದ್ದರೆ ಇವರು ಈ ಚರ್ಚೆನೇ ಮಾಡಬಾರ್ದಿತ್ತು. ಇವರು ಈ ಚರ್ಚೆ ಮಾಡ್ತಾ ಇದ್ದಾರೆ ಅಂದರೆ ಆ ವಾದ ಅಂದೂ ಇತ್ತು, ಇವತ್ತಿಗೂ ಇದೆ, ನಾಳೆನೂ ಇರುತ್ತೆ. ನಾವು ಎಲ್ಲ ಕಾಲದಲ್ಲೂ ನಾವು ಆಗಾಗ ಮತ್ತೆ ಎಜುಕೇಟೆಡ್ ಆಗಬೇಕು, ಅಂದರೆ ವಿದ್ಯಾವಂತರಾಗಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಅದು ಬೇಕು. ಅದು ಬೇಡ ಅಂತ ಹೇಳಲಿಕ್ಕಿಲ್ಲ. ಅಂಥ ವಾದಗಳೇ ಇರಬಾರ್ದು. ಇಲ್ಲಾಂದರೆ ನೋಡಿ, ದರ್ಶನಗಳ ಸಾಲಿನಲ್ಲಿ ಷಡ್ದರ್ಶನ ಅಂತ ಆಗಿರ್ಬೋದು, 22 ದರ್ಶನ ಅಂತ ಇಟ್ಟುಕೊಳ್ಳಿ, ಅಲ್ಲೊಂದು ನಾಸ್ತಿಕ್ಯವಾದವು ಒಂದು ದರ್ಶನದ ಸ್ಥಾನವನ್ನು ಹೊಂದಿದೆ. ಅಂದರೆ ಪ್ರತ್ಯಕ್ಷವಾಗಿ ಕಂಡದ್ದನ್ನಂತೂ ಒಪ್ಪಿದ್ದಾರಲ್ವ, ಕಂಡದ್ದೇ ಇಲ್ಲ ಅಂತ ಹೇಳುವಷ್ಟು ಮೂರ್ಖರಂತೂ ಅಲ್ಲ. ಅದರಿಂದಾಗಿ ಕಾಣುವ ಸ್ಥಾನದಲ್ಲಿರುವಂತಹ ಅವರನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಪ್ರಶ್ನೆಗಳನ್ನು ಮಾಡಿದಾಗ ಅದಕ್ಕೆ ಈ ಪುರಾಣ ಉತ್ತರ ಕೊಡ್ತಾ ಹೋಗುತ್ತೆ. 5 ಸಂಗತಿಗಳು ಸೇರಿ ಈ ಜಗತ್ತಿನ ನಿರ್ಮಾಣ ಆಗಿದೆ. ಆದ್ದರಿಂದಾಗಿ ಈ ಮಿಶ್ರಣವೇ ಸೃಷ್ಟಿ ಅಂತ ನೀವು ಹೇಳುವುದಾದರೆ ಇಲ್ಲಿ ಅನೇಕ ಸಂಗತಿಗಳನ್ನು ಅವರು ಮಾತಾಡ್ತಾ ಬರ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅವರು ಹೇಳಲಿಕ್ಕೆ ಹೊರಟ ಸಂಗತಿ ಏನು ಅಂತಂದರೆ, ರೇತೋಧಾತುರು ವಟಕಣಿಕ ಘೃತ ಧೂಮಾಧಿವಾಸನಂ. ಇದನ್ನು ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದ ಆರಂಭದಲ್ಲಿ ನಿರೂಪಣೆ ಮಾಡ್ತಾರೆ. ಜೀವ ಇದೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ಹುಡುಕಬಹುದು ಅಂತ ಹೇಳುವುದಕ್ಕೋಸ್ಕರ ಈ ಮಾತನ್ನಲ್ಲಿ ಉಲ್ಲೇಖ ಮಾಡ್ತಾರೆ. ಮನುಷ್ಯನ ಶರೀರದ ಸಂತತಿಯ ಪ್ರಕ್ರಿಯೆಯನ್ನು ಗಮನಿಸಿದಾಗ ಒಂದು ಸ್ಪೂನ್ ರೇತಸ್ಸು ಒಂದು ಹೆಣ್ಣಿನ ಶರೀರವನ್ನು ಪ್ರವೇಶ ಮಾಡಿದಾಗ ಅಲ್ಲೊಂದು ಗರ್ಭೋತ್ಪತ್ತಿ ಆಗುತ್ತೆ. ಅದು ಇನ್ನೆಲ್ಲಿ ಬಿದ್ದರೂ ಕೂಡ ಋಷಿಗಳದ್ದೋ ದೇವತೆಗಳದ್ದೋ ಬಿಡಿ, ಸಾಮಾನ್ಯ ನಮ್ಮಲ್ಲಿ ಆ ಮಟ್ಟ ಇಲ್ಲ. ಅದರಿಂದಾಗಿ ನಾವು ಸಂಯೋಗದಿಂದಲೇ ಸಂತತಿ ಅನ್ನೋದನ್ನು ಪಡೆಯುವುದಕ್ಕೆ ಸಾಧ್ಯವಾಗುವಂಥದ್ದು. ಅದರಿಂದಾಗಿ ಅಂತಹ ಸಂಯೋಗಕ್ಕೆ ಕಾರಣವಾಗುವಂತಹ 2 ಜೀವಂತ ವಸ್ತುಗಳಿದ್ದಾಗ ಮಾತ್ರ ಅದು ಸಂತತಿಯನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ. ಮೃತವಾದ ಶರೀರದಲ್ಲಿ ಯಾವ ಫಲವನ್ನು ಪಡೆಯುವುದು ಸಾಧ್ಯ ಇಲ್ಲ. ಅದರಿಂದಾಗಿ
ಮೃತವಾದ ವಸ್ತುವಿನಲ್ಲಿ ನಡೆಯುತ್ತಾ ಇಲ್ಲ, ಶರೀರ ಇರುವಂತಹ ಅಂದರೆ ಜೀವಂತ ಇರುವುದರಲ್ಲಿ ಮಾತ್ರ ನಡೀತಾ ಇದೆ ಅಂದರೆ ಅಲ್ಲಿಂದ ಇಲ್ಲಿಗೇನೋ ವ್ಯತ್ಯಾಸ ಇದೆ ಅಂತ ಅರ್ಥ. ನೀವು ಹೇಳುವಂತಹ ರಾಸಾಯನಿಕ ಪ್ರಕ್ರಿಯೆ ಈಗ ತಾನೇ ಮೃತವಾದ ಶರೀರದಲ್ಲಿ ಅದನ್ನು ಪ್ರವೇಶ ಮಾಡುವಂತೆ ಮಾಡಿದರೆ ಅದರಲ್ಲಿ ಯಾವ ಪ್ರಕ್ರಿಯೆಯೂ ಇಲ್ಲ. ಅದರಿಂದಾಗಿ ಮತ್ತು ನಮ್ಮದು ಯಥಾ ಪ್ರಕಾರ ಆ ಉತ್ತರ ಇದ್ದೇ ಇದೆ. ಅಲ್ಲಿ ಯಾವುದೋ ಕೆಮಿಕಲ್ ಇಲ್ಲ, ಅದರಿಂದ ಹಾಗಾಯಿತು ಹೀಗಾಯಿತು, ಇದೆಲ್ಲದಕ್ಕೂ ಸೇರಿ ಕೊನೆಗೆ ಮಾತಾಡೋಣ. ಅದರಿಂದಾಗಿ ಅಲ್ಲೊಂದು ಬದಲಾವಣೆ ಕಾಣಿಸ್ತಾ ಇದೆ. ಇನ್ನು ಅತ್ಯಂತ ಸೂಕ್ಷ್ಮವಾದ ಆಲದ ಮರದ ಬೀಜ ಇದೆಯಲ್ವ, ಅದರಲ್ಲಿ 2 ಥರ ಇದೆ. ಬೀಜ ಬಿಡುವ ಆಲದ ಮರ ಇದೆ, ಬೀಜ ಬಿಡದ ಆಲದ ಮರ ಇದೆ. ವಟಕಣಿಕ ಅಂತ ಹೇಳ್ತಾರೆ. ವಟದ ಬೀಜದ ಕಣಿಕ ಅಂದರೆ ಬೀಜ. ಬೀಜವನ್ನು ನೀವು ಅದನ್ನು ಒಡೆದ್ರೆ ಖಾಲಿ ಇರುತ್ತೆ. ಬಹಳ ಚಿಕ್ಕದು ಅಂದರೆ ನೀವು ಸಾಸಿವೆ ಎಷ್ಟು ಚಿಕ್ಕದಿರುತ್ತದು, ಅದಕ್ಕಿಂತಲೂ ಚಿಕ್ಕದು ಅಂತ ಇಟ್ಕೊಳ್ಳಿ. ಅದನ್ನು ನೀವು ಒಡೆದ್ರೆ ಬಿಡಿಸಿದರೆ ಏನೂ ಇಲ್ಲ. ಆದರೆ ನೀವು ಅದನ್ನು ನೆಟ್ಟು, ನೀವು ಬೆಂಗಳೂರಲ್ಲಿ ಒಂದು ದೊಡ್ಡ ಆಲದ ಮರ ಅಂತ ಒಂದು ಜಾಗ ಇದೆ, ಒಂದು ಊರಿನಷ್ಟು ದೊಡ್ಡದು ಮರ ಇದೆ. ಒಂದೇ ಮರ ಇಡೀ ಊರನ್ನು ವ್ಯಾಪಿಸಿಕೊಂಡಿದೆ. ಅಷ್ಟು ವ್ಯಾಪ್ತಿಯ ಗುಣ ಆ ಒಂದು ಸಣ್ಣ ಬೀಜದೊಳಗೆ ಎಲ್ಲಿತ್ತು? ಅದನ್ನು ಅಕಸ್ಮಾತ್ ಹುರಿದ್ರೆ ಅದು ಕೆಲಸ ಮಾಡಲ್ಲ. ಆದರೆ ಅದು ನೆಟ್ಟ ಮೇಲೆ ಒಳಗೆ ಏನು ಕಾಣಿಸದೇ ಇದ್ದರೂ ನೀವು ಹೇಳುವ ರಾಸಾಯನಿಕ ದ್ರವ್ಯಗಳನ್ನೇನಾದರೂ ಹೇಳಿದರೆ ಅದರಲ್ಲಿ ಇಷ್ಟು ಚಿಕ್ಕ ಗಿಡ ಆಗ್ಬೋದಿತ್ತು. ಆದರೆ ಅದು ಇಡೀ ಜಗತ್ತನ್ನು ವ್ಯಾಪಿಸಿಕೊಳ್ಳುವಷ್ಟು ದೊಡ್ಡ ಮರವಾಗಿ ಬೆಳೆಯುತ್ತೆ. ಇದು ಜೀವಧರ್ಮ ಅಲ್ಲದೇ ಇದ್ದರೆ, ಬರೀ ಬೀಜಧರ್ಮವಾಗಿದ್ದರೆ ಇಷ್ಟು ದೊಡ್ಡ ವ್ಯಾಪ್ತಿ ಎಲ್ಲಿಂದ ಬರ್ತಿತ್ತು?